ಈ ಪವಿತ್ರ ಗೌಡ ಅನ್ನೋರು ಅವ್ರ ಸವಾಸ ಮಾಡಿ ಹಾಳಾಗೋಗೋರು ಅಷ್ಟೇ ಅವ್ರಿಗಿರೋ ನೇಮು ಫೇಮಲ್ಲಿ. ಯಾರಪ್ಪ ಅಜಿತ್ ಅವ್ರು ಹೇಳ್ತಾರೆ, ಪಬ್ಲಿಕ್ ಟಿವಿ ಅಜಿತ್ತು, ಏನು ಅವರೇನೇ ಸಿ ಕ್ಯಾಮ್ರಾ ಇಟ್ಟಿರಂಗೆ ದರ್ಶನ್ ಇಲ್ಲ ಹೊಡಿಬೇಕಾದ್ರೆ ನಿಂತ್ಕೊಂಡು ಅವರೇ ವೀಡಿಯೋ ಮಾಡಿರೋ ರೇಂಜ್ಗೆ ಹೇಳ್ತೀರಪ್ಪ. ದರ್ಶನ್ಗೆ ತಗೊಂಡು ಲಾರಿಗೆ ಹೊಡೋದ್ರು, ಅಲ್ಲಿ ಓದಿದ್ರು, ಇಲ್ಲಿ ಓದಿದ್ರು, ಸಿಗರೇಟ್ ಸಿದ್ರಂಗಾರೆ ಇವರೇ ಹೋಗಿ ಕೋರ್ಟಲ್ಲಿ ಹೇಳ್ಬೋದಲ್ಲ, ಮೇಡಮ್ ನಾನೇ ನೋಡಿದ್ದೀನಿ, ನಾನೇ ವೀಡಿಯೋ ಮಾಡಿದ್ದೀನಿ, ನನ್ನ ಹತ್ರ ವೀಡಿಯೋ ಐತೆ. ಆಡಿಯೋ ಕೇಳಿದರೆ ಅಲ್ವಾ ಮೇಡಮ್, ಆಡಿಯೋ ಕೊಟ್ಟಿರೋರೆ ಡೈರೆಕ್ಟಾಗಿ ಹೋಗಿ ಸಾಕ್ಷಿ ಹೇಳ್ಬೋದಲ್ಲ. ಅದಕ್ಕೆ ಮುಂಚೆ ದರ್ಶನು ಇದ್ದಾಗ ಅಲ್ಲೇ ಸಪ್ತಮಿ ಗೌಡ ಅತ್ತಾಗೋಯ್ತು ಅಂದರೆ ನಿವೇದಿತ ಚಂದನ್ ಗೌಡ ಇವು ಅನ್ಕೊಂಡು ಪಾಪ ಅವರು ಕೋಟಿ ಫಿಲಮ್ಗೆ ಕೋಟಿಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಅವನು ಪಾಪ ಈ ಫಿಲಮ್ ರಿಲೀಸ್ ಆಗಿರೋದೇ ಗೊತ್ತಿಲ್ಲ, ಕೋಟಿ ಇವತ್ತು ರಿಲೀಸ್ ಆಗೈತೆ ಅಂತ. ಈ ತೋಟಿಗಳ ಮಧ್ಯೆ ಕೋಟಿನೇ ಕಾಣಿಯಾಗಿ ಹೋಗ್ಬಿಟ್ಟೈತೆ. ಟಿವಿ ನೈನವ್ರುಗಳೆಲ್ಲ ಜಡ್ಜ್ಮೆಂಟ್ಸು ಕೊಟ್ಬಿಡ್ತು ಅಂದರೆ ಲಾಯರ್ಗಳೆಲ್ಲ ಊರಲ್ಲಿ ಹೋಗ್ಬಿಟ್ಟು ಹೊಲ ಉದ್ಕೊಂಡು ಬೆಳೆ ಮಾಡಬೇಕು. ಈಗ ಯಡಿಯೂರಪ್ಪ ಪಾಪ 80 ವಯಸ್ಸು ಹಿಂಗೆ ಒಬ್ಬನ ದಡಿ ಹಿಡ್ಕೊಳಕ್ಕೆ ಅವ್ನಿಗೆ ಪೋಕ್ಸೋ ಕೇಸ್ ಕೊಟ್ಟವ್ರೆ. ಹಂಗಾರೆ ಇನ್ನು ಯಡಿಯೂರಪ್ಪ ಹೋಗಿ ರೇಪ್ ಮಾಡೋಣ? ದರ್ಶನ್ ಇವತ್ತಿನ ಪರಿಸ್ಥಿತಿಗೆ ಯಾರು ಕಾರಣ ಅಥವಾ ಏನು ಕಾರಣ ಆಗಿರ್ಬೋದು? ಮೇಡಮ್ ಅವರು ಕಾರಣ ಹೇಳಕ್ಕೆ ಹೋಗ್ಬೇಕು ಅಂದರೆ ತುಂಬ ಒಳ್ಳೆ ವ್ಯಕ್ತಿ ಬಗ್ಗೆ ಮಾತಾಡೋ ಸೀನ್ ಇಲ್ಲ. ಈ ಪವಿತ್ರ ಗೌಡ ಅನ್ನೋರು ಅವ್ರ ಸವಾಸ ಮಾಡಿ ಹಾಳಾಗೋಗೋರು ಅಷ್ಟೇ ಅವ್ರಿಗಿರೋ ನೇಮು ಫೇಮಲ್ಲಿ. ಆಮೇಲೆ ಇನ್ನೂ ಕಸ್ಟಡಿ ತೊಗೊಂಡಿದ್ದಾರೆ ಅಷ್ಟೇ, ಅವ್ರನ್ನ ಇನ್ನೂ ಕೊಲೆ ಮಾಡೋರು ಅಂದ್ಬಿಟ್ಟು ಕೋರ್ಟಲ್ಲಿ ಸಾಬೀತಾಗಬೇಕು. ಆ ಥರ ಕೇಸ್ ಮುಚ್ಚಾಕಬೇಕು ಅಂದಿರಿ ದರ್ಶನ್ಗೆ. ಯಾರನ್ನ ಕೊಲೆ ಮಾಡ್ಬಿಟ್ಟು ತಗೊಂಡೋಗ್ಬಿಟ್ಟು ಮೋರಿಗೆ ಹಾಕೋ ಸೀನ್ ಇರಲಿಲ್ಲ. ಅವರೇ ಎಷ್ಟೋ ಸಲ ಫಿಲಮ್ ಮಾಡಿದ್ದಾರೆ, ಕಾಟೇರದಲ್ಲಿ 110 ಜನನ ಹೊಡೆದಾಕ್ಬಿಟ್ಟು ಅವ್ರನ್ನ ಹಿಡಿಯೋಕ್ಕೆ ಆಗಿಲ್ಲ. ಕಾಟೇರ ಮೂವಿಲಿ ಇನ್ನೂ ನೋಡ್ತಾನೆ ಇದ್ದಾರೆ. ಅದು ಆಕ್ಷನ್ ರೀತಿಲಿ ಮಾಡ್ಬೋದಿತ್ತು, ಬಟ್ ಏನೋ ಅವ್ರ ಮೇಲೆ ಇರೋ ಕುತಂತ್ರದಿಂದ ಏನೋ ಮಾಡ್ತಾಯಿದ್ದಾರೆ. ನಿಮ್ಮ ಇವ್ರವ್ರು ಹೇಳ್ತಾರೆ, ಯಾರಪ್ಪ ಅಜಿತ್ ಅವ್ರು ಹೇಳ್ತಾರೆ, ಪಬ್ಲಿಕ್ ಟಿವಿ ಅಜಿತ್ತು, ಏನು ಅವರೇನೇ ಸಿ ಕ್ಯಾಮ್ರಾ ಇಟ್ಟಿರಂಗೆ ದರ್ಶನ್ ಇಲ್ಲ ಹೊಡಿಬೇಕಾದ್ರೆ ನಿಂತ್ಕೊಂಡು ಅವರೇ ವೀಡಿಯೋ ಮಾಡಿರೋ ರೇಂಜ್ಗೆ ಹೇಳ್ತೀರಪ್ಪ. ದರ್ಶನ್ಗೆ ತಗೊಂಡು ಲಾರಿಗೆ ಹೊಡೋದ್ರು, ಅಲ್ಲಿ ಓದಿದ್ರು, ಇಲ್ಲಿ ಓದಿದ್ರು, ಸಿಗರೇಟ್ ಸಿದ್ರಂಗಾರೆ ಇವರೇ ಹೋಗಿ ಕೋರ್ಟಲ್ಲಿ ಹೇಳ್ಬೋದಲ್ಲ, ಮೇಡಮ್ ನಾನೇ ನೋಡಿದ್ದೀನಿ, ನಾನೇ ವೀಡಿಯೋ ಮಾಡಿದ್ದೀನಿ, ನನ್ನ ಹತ್ರ ವೀಡಿಯೋ ಐತೆ, ದರ್ಶನ್ ಮಾಡಿರೋದು ನಾನೇ ನೋಡಿದ್ದೀನಿ ಅಂತ ಹೇಳ್ಬೋದಲ್ವಾ. ಒಬ್ಬ ವ್ಯಕ್ತಿ ಇದಾಗಿದ್ದಾನೆ ಅಂದ್ಬಿಟ್ಟು ಸುಮ್ಮನೆ ಏನೋ ಇಲ್ಲ ಸಲ್ದಸೆಲ್ಲ ಹೇಳ್ಬಾರ್ದು. ಕೋರ್ಟಲ್ಲಿ ತೀರ್ಮಾನ ಆಗಬೇಕು. ಇಷ್ಟಿಂದವರೆಗೂ ನೋಡಿ ಪ್ರಜ್ವಲ್ ರೇವಣ್ಣ ಅಂತಿದ್ರು. ಅದಾಯ್ತಿದಂಗೆ ಇದು ಯಾರ್ದಪ್ಪ, ಇದು ಚಂದನ್ ಗೌಡಂದುವೆ ಇವಳ್ದುವೆ ಡೈವರ್ಸ್ ಕೇಸು. ತಿರ್ಗಾ ಅದಾಯ್ತಿದಂಗೆ ಯುವರಾಜ್ ಕುಮಾರ್ ಇವ್ರದ್ದು ಡೈವರ್ಸ್ ಕೇಸ್. ಇವರು ಈ ಕೇಸ್ಗಳ ಮಧ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಬಚಾವಾದ. ಈಗ ಆ ಕಡೆಗೆಲ್ಲ ದರ್ಶನು ಅಂತವ್ರೆ. ನಾಳೆಯಿಂದ ನಿಮ್ಮ ಈ ಟಿ ವಿಯವರು ಪವಿರಲ್ಲಿ ಈಗ ಅಲ್ಲಿ ಯಡಿಯೂರಪ್ಪಂದು ಪೋಕ್ಸೋ ಕೇಸ್ ಓಪನ್ ಆಗೈತೆ. ಇನ್ನೊಂದು 3 ದಿನ ಹೋಯ್ತು ಅಂದರೆ ಸೋಮವಾರ ಕಳೀತು ಅಂದರೆ ನೆಕ್ಸ್ಟ್ ಯಡಿಯೂರಪ್ಪ ಅಂತಾರೆ. ಇದೇ ಸದ್ಯದ ಪರಿಸ್ಥಿತಿ ನಡೀರ್ತದೆ. ಇಷ್ಟು ಮೇಡಮ್, ಏನು ರಿಯಾಲಿಟಿ ಇದೆ ಅದನ್ನೇ ತಾನೇ ತೋರಿಸ್ತಿರೋದು. ಇವಾಗ ನೀವು ಹೇಳಿದ್ರಲ್ವಾ ಅಜಿತ್ ಹನುಮಕ್ನವ್ರು ಮಾತಾಡಿದ್ದಾರೆ ಅಂತ, ಅದು ಆಡಿಯೋ ಇಟ್ಕೊಂಡು ಅವ್ರು ಮಾತಾಡಿರೋದು. ಒಂದು ಆಡಿಯೋ ರಿಲೀಸ್ ಆಗಿತ್ತು ಗೊತ್ತಾ? ಸೊ ಅದನ್ನ ಕೇಳಿನೇ ಅವ್ರು ಮಾತಾಡಿರೋದಲ್ವಾ? ಆಡಿಯೋ ಕೇಳಿದರೆ ಅಲ್ವಾ ಮೇಡಮ್, ಆಡಿಯೋ ಕೊಟ್ಟಿರೋರೆ ಡೈರೆಕ್ಟಾಗಿ ಹೋಗಿ ಸಾಕ್ಷಿ ಹೇಳ್ಬೋದಲ್ಲ. ನಾನೇ ನೋಡಿದ್ದೀನಿ, ನಾನೇ ಮಾಡಿದ್ದೀನಿ ಅಂತ ಸಾಕ್ಷಿ. ಈಗ ಆಡಿಯೋ ನಾನು ಮಾತಾಡ್ತೀನಿ ಮೇಡಮ್, ತುಂಬ ಫೋನ್ಗಳಲ್ಲಿ ಈಗ ನಂದು ಬರುತ್ತೆ. ಈಗ ನಾನೇ ಒಬ್ಬನ ಜೊತೆ ಆಗದೋದನ್ನ ಜೊತೆ ಹೇಳ್ತೀನಿ, ನಾನೇ ಸಬ್ ಇನ್ಸ್ಪೆಕ್ಟ್ರಪ್ಪ ಹಿಂಗೆ ನೋಡಿದೆ ಅಂತ. ಆಡಿಯೋ ಹೇಳಿದ್ಮೇಲೆ ಅದು ಸಾಕ್ಷಿ ಸಮೇತ ತಗೊಂಡು ಪ್ರೊಡ್ಯೂಸ್ ಮಾಡ್ಬೋದಲ್ಲ ಮೇಡಮ್. 6 ದಿನ ಕಸ್ಟಡಿ ತೊಗೊಳೋದೇನಿದೆ? ಅವ್ರಿಗೋಸ್ಕರ ವಿಶೇಷವಾಗಿ ಸ್ಕ್ರೀನ್ ಹಾಕ್ಬಿಟ್ಟು ಈ ನಮ್ಮೂರ ಕಡೆ ಮೆಚರ್ಡ್ ಆಗಿರೋ ಹೆಣ್ಮಕ್ಳಿಗೆ ಪರ್ದೆ ಹಚ್ಚಕ್ಕೆ ಮಾಡ್ತಾರೆ. ಆ ಥರ ಸ್ಕ್ರೀನ್ ಹಾಕ್ಬಿಟ್ಟು ಈ ಥರ ಎಲ್ಲ ಓವರ್ ಬಿಲ್ಡಪ್ ತಗೊಂಡು TRPಗೋಸ್ಕರ ಮಾಡ್ಕೋತಾ ಇದ್ದಾರೆ ಅಷ್ಟೇ. ದರ್ಶನ್ ಮಾಡಿದ್ದಾರೆ ಅಲ್ವಾ, ಓಕೆ, ನಾವೇನು ದರ್ಶನ್ ಫ್ಯಾನಲ್ಲೇ ಹೇಳ್ತಿರೋದು, ಮಾಡಿದ್ದಾರೆ ತಾನೆ. ಕೋರ್ಟ್ ತೀರ್ಮಾನ ಮಾಡಬೇಕು ಮೇಡಮ್ ಅದನ್ನು. ಒಬ್ಬ ಕಳ್ಳ ಅಂತಂದ್ಮೇಲೆ ನಾವು ನಿಮ್ಮನ್ನ ಕಳ್ಳ ಅಂದ್ಬಿಟ್ರೆ ಆಗಲ್ಲ. ಕೋರ್ಟ್ ಹೊತ್ತಿಗೆ ಸಾಕ್ಷಿ ಇರಬೇಕು, ಎಲ್ಲ ಕೇಳುತ್ತೆ. ಯಾರೋ ಹೇಳ್ತಾರೆ ನಾ ಸಿ ಕ್ಯಾಮ್ರಾ ಫುಟೇಜ್ ಕೇಳಿದೆವೆಲ್ಲ, ಫುಟೇಜ್ ಕೇಳಿದ್ಮೇಲೆ ಕೋರ್ಟ್ ಸಬ್ಮಿಟ್ ಮಾಡೋದಲ್ಲ ಮೇಡಮ್. 6 ದಿನ ಕಸ್ಟಡಿ ತಗೊಳ್ಳೋದು ಅಂತದೇನಿದೆ? ಬಟ್ ಆಡಿಯೋ ರಿಲೀಸ್ ಆಗಿದ್ದು ಬಂದು ನಿನ್ನೆ ಇದಾಗಿದ್ದು, ಹೈಲೈಟ್ ಆಗಿದ್ದು ಮೊನ್ನೆ ರಿಲೀಸ್ ಆಗಿರೋದು. ಬಟ್ ಇವತ್ತು ಕಸ್ಟಡಿ ಕೊಡ್ತಿದ್ದಾರಲ್ವ ಇವತ್ತು, ಅಂದರೆ ಕಸ್ಟಡಿಯಿಂದ ತೊಗೊಂಡೋಗಿ ಕೋರ್ಟ್ ಇದು ಮಾಡ್ತಿದ್ದಾರಲ್ವ ಇವತ್ತು ಕೋರ್ಟ್ಗೆ. ಅದನ್ನೇ ಮೇಡಮ್, ಈಗ ಮೊನ್ನೆಯಿಂದ ಏನು ಮಾಡ್ತಿದ್ರು ಮೇಡಮ್, ಮೊದಲೇ ಅವ್ರು ಹೇಳಿದ್ರಲ್ವ, ಸಿ ಕ್ಯಾಮ್ರಾದಲ್ಲೆಲ್ಲ ನೋಡಿದೆ ನಾನು, ತಲೆಗೆ ಗುದ್ದವ್ರೆ ಸಿನಿಮಾ ಸ್ಟೈಲಲ್ಲಿ, ಎದೆಗೆ ಸಿಗರೇಟಲ್ಲಿ ಸೀದಿದ್ದಾರೆ, ಅಲ್ಲಿ ಸೀದಿದ್ದಾರೆ, ಇಲ್ಲಿ ಸೀದಿದ್ದಾರೆ ಹೇಳಿದ್ರಲ್ವ ಮೇಡಮ್. ಆಯಿತು, ಈಗ ಅವ್ರನ್ನ ಅಂಥದ್ದೇನು ಮೇಡಮ್. ಈಗ ಅವರು ಏನೋ ಒಂದು ಅಸಭ್ಯವಾಗಿ ಅವ್ರೇನೋ ಮಾಡಿದ್ರು, ನಾನು ಅದು ಮಾಡಿದಾರೋ ನೋಡಿದಾಗ ಗೊತ್ತಿಲ್ಲ. ನಿಮ್ಮ ಈ ವಿಡಿಯೋಗಳು ನೋಡಿದ್ಮೇಲೆ ನಮಗೂ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಇದು ನೋಡಿದ್ಮೇಲೆ ನಮಗೂ ಅನ್ಸೋದು, ಯಾವುದನ್ನ ನೋಡೋದು ಒಂದು ಟಿ ವಿಲಿ ಹೇಳ್ತಾರೆ, ಒಂದು ಟಿ ವಿಲಿ ಒಂಥರ ಹೇಳ್ತಾರೆ, ಇನ್ನೊಂದು ಟಿ ವಿಲಿ ಹೇಳ್ತಾರೆ, ಇನ್ನೊಂದು ಟಿ ವಿಲಿ ಒಂಥರ ಹೇಳ್ತಾರೆ, ರಾಧಾಕ ಹೇಳ್ತಾರೆ, ಅವ್ರೊಂಥರ ಹೇಳ್ತಾರೆ. ಎಲ್ಲ ಬರೀ ಇಲ್ಲದೇ ಇರೋದು, ಎಲ್ಲ ಸುಳ್ಳು ಪಳ್ಳು ಹೇಳ್ಕೊಂಡು ಕೋರ್ಟ್ ತೀರ್ಮಾನ ಮಾಡೋಕೆ ಮೇಡಮ್. ಈಗ ಒಬ್ಬ ಅವ್ರ ಅಪರಾಧಿ ಅಷ್ಟೇ, ಅದಿನ್ನೂ ಕೋರ್ಟ್ ಸಬ್ಮಿಟ್ ಆದ್ಮೇಲೆ ಮಾತಾಡಬೇಕು ಅವ್ರ ಬಗ್ಗೆ. ಸುಮ್ಮನೆ ಇಲ್ಲದೇ ಇರೋದು ಅವೆಲ್ಲನೂ ಸುಮ್ಮನೆ ಮಾತಾಡ್ಕೊಂಡು ಒಬ್ರನ್ನ ಇದು ಮಾಡೋಕೆ ಹೋಗ್ಬಾರ್ದು. ಒಬ್ರು ಅಂತಾರೆ ಇಂಡಸ್ಟ್ರಿನೇ ಬ್ಯಾನ್ ಮಾಡ್ಬೋದು. ಈಗ ಇರೋದು ಮೇಡಮ್, ಎಲ್ಲಿ ಇಂಡಸ್ಟ್ರಿ ಬ್ಯಾನ್ ಮಾಡ್ಕೊಂಡು ಏನು ಮಾಡ್ತೀರಾ ಮೇಡಮ್? ಮೊನ್ನೆ ಡಾಲಿ ಧನಂಜಯದು ಪಾಪ ಕೋಟಿ ರಿಲೀಸ್ ಆಗೈತೆ, ಯಾರಿಗೂ ರಿಲೀಸ್ ಆಗಿರೋದೇ ಗೊತ್ತಿಲ್ಲ. ಮಾತಕ್ಕೆ ಮುಂಚೆ ದರ್ಶನು ಇದ್ದಾಗ ಅಲ್ಲೇ ಸಪ್ತಮಿ ಗೌಡ ಅತ್ತಾಗೋಯ್ತು ಅಂದರೆ ನಿವೇದಿತ ಚಂದನ್ ಗೌಡ ಅನ್ಕೊಂಡು ಪಾಪ ಅವರು ಕೋಟಿ ಫಿಲಮ್ಗೆ ಕೋಟಿಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಅವನು ಪಾಪ ಈ ಫಿಲಮ್ ರಿಲೀಸ್ ಆಗಿರೋದೇ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆ ಪೋಸ್ಟ್ ನೋಡಿದ್ಮೇಲೆ ಗೊತ್ತಾಯ್ತು ಕೋಟಿ ಇವತ್ತು ರಿಲೀಸ್ ಆಗೈತೆ ಅಂತ. ಈ ತೋಟಿಗಳ ಮಧ್ಯೆ ಕೋಟಿನೇ ಕಾಣಿಯಾಗಿ ಹೋಗ್ಬಿಟ್ಟೈತೆ. ದರ್ಶನ್ ಒಬ್ಬ ನಟ ಆಗಿ ಒಂದು ದೊಡ್ಡ ನಟ ಅಂತಲೇ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಈಗ ಆಗ್ತಿರೋ ಬೆಳವಣಿಗೆಗಳು ನೋಡಿದ್ರೆ ಅವ್ರ ಬಗ್ಗೆ ಒಂದಷ್ಟು ಆರೋಪಗಳನ್ನೆಲ್ಲ ಕೇಳ್ತಾ ಇದ್ರೆ ಏನು ಅನ್ಸುತ್ತೆ ನಿಮಗೆ ಮೇಡಮ್? ಆಲ್ರೆಡಿ ಈಗ ಜನಗಳ ನಿಮ್ಮ ಈ ಮೀಡಿಯಾಗಳು ಇವೆಲ್ಲ ನೋಡಿದ್ಮೇಲೆ ಅವ್ರ ಮೇಲೆ ಆಲ್ಮೋಸ್ಟ್ ಕೆಟ್ಟ ಅಭಿಪ್ರಾಯ ಎಲ್ರಿಗೂ ಬಂದಿದೆ. ಬಟ್ ಏನಾಗಬೇಕು ಅಂದರೆ ಅದು ಸಾಬೀತಾಗಬೇಕು ಮೇಡಮ್. ತುಂಬ ಈಗ ಕೆಟ್ಟ ಅಭಿಪ್ರಾಯ ಮಾಡ್ತಾರೆ. ಈಗ ರಾಜಕಾರಣಿಗಳೇ ತೊಗೊಳ್ಳಿ,
ಅಯ್ಯೋ ಅವ್ರು ಅಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಅಲ್ಲೆಲ್ಲ ಮೇಡಮ್ ಈಗ ಯಾವನಾರು ಒಬ್ಬ ಮಿಡಲ್ ಆಗಿ ಈಗ ನಾನೇ ಒಬ್ಬನ ಕೊಲೆ ಮಾಡ್ಬಿಡ್ತೀನಿ ಮೇಡಮ್ ಅದು ಬರೋದಿಲ್ಲ ಟಿ ವಿಗೆ ಈಗ ಏನಪ್ಪ ನಾ TRP ಬೇಕು ಅದಕ್ಕಾಗಿ ಹಿಡಿತಾ ಇದ್ದೀರಾ ದರ್ಶನ್ ಕೊಲೆ ಮಾಡ್ದೇನೆ ನಾನು ಕೊಲೆ ಮಾಡಿದ್ದೀರಾ ಹಿಡಿತೀರಾ ನೀವು ತಗೊಂಡೋಗ್ಬಿಟ್ಟು ನನ್ನ ಜೈಲಿಗೆ ಕೂರ್ಸೋರು ಒಂದು ಸ್ಲೇಟ್ ಕೊಟ್ಟಿರೋರು ಪರಪ್ನಗರ ಜೈಲಲ್ಲಿ ನಾನು ಮುದ್ದೆ ಮುರಿತಿದ್ದೆ ದರ್ಶನ್ ಮಾಡಿರೋದಕ್ಕೋಸ್ಕರ ಹೈಲೈಟಾಗಿ ಮಾಡಿ ತೋರಿಸ್ತಾ ಇದ್ದಾರೆ ದರ್ಶನ್ ಅಲ್ಲಿ ಚುಚ್ತಾ ಇಲ್ಲಿ ಚುಚ್ತಾ ತಲೆಗೆ ಹೊಡೆದ ಲಾರಿಗೆ ಹಿಡ್ಕೊಂಡು ಹಂಗೆ ಹೊಡೆದ ಹಿಂಗೆ ಹೊಡೆದ ಅಲ್ಲ ಮೇಡಮ್ 6:30ಗೆ ಕಿಡ್ನಾಪ್ ಮಾಡೋನಿಗೆ ಬಿರಿಯಾನಿ ತಿನ್ನಿಸ್ತಾರೆ ಅಂತ ಹೇಳಿದ್ರೆ ಬಿರಿಯಾನಿ ತಿನ್ಸೋದು ನೋಡಿರೋ ಯಾರು ಮೇಡಮ್ ಇವ್ರು ಪೊಲೀಸವ್ರು ಯಾರು ಹೇಳಿದ್ರಲ್ಲ ಇವ್ರು ಪೊಲೀಸ್ ಹೋಗಿದ್ರೆ ಬಿರಿಯಾನಿ ತಿನ್ಸ್ಬೇಕಾರೆ ಅದ್ರಲ್ಲಿ ಪೀಸ್ ಐತೆ ಅಂತ ನೋಡೋರು ಇಲ್ಲಾಂದ್ರೆ ಕುಸ್ಕ ತಿನ್ಸ್ತಾರೋ ನೋಡೋರು ಮೇಡಮ್ ಇವರು ಅವೆಲ್ಲ ಕೊಡಬೇಕು ತಾನೆ ಬಿರಿಯಾನಿ ತಿನ್ಸ್ತಾರೋದು ನಾನು ನೋಡಿದೆ ಅಂತ ಅಂದ್ರೆ ಇವಾಗ ಏನ್ ಕಸ್ಟಡಿಗೆ ತಗೊಂಡಿದ್ದಾರಲ್ಲ ಆರೋಪಿಗಳು ಹೇಳಿಕೆ ಕೊಟ್ಟಿರೋದನ್ನ ಹೇಳ್ತಿರೋದು ಇದು ಅಷ್ಟೇ. ಈಗ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಮೇಡಮ್ ಇದು ದರ್ಶನ್ ನಿರಪರಾಧಿ ಅಂತ ಹೇಳ್ತಾ ಇದ್ದೀನಿ ಹಂಗಾರೆ ನಿರಪರಾಧಿ ಅಂದ್ಬಿಟ್ಟು ಬಿಟ್ಬಿಡ್ತಾರಾ ನೀವು ಆರೋಪಿನ ಹಂಗಂದ್ರೆ ನಾನು ಆರೋಪಿ ಇಲ್ಲ ಮೇಡಮ್ ಹಂಗೆ ನಾನು ಹೇಳ್ತಾ ಇದ್ದೀನಿ ದರ್ಶನ್ ನಿರಪರಾಧಿ ನಾನು ಹೇಳ್ತಾ ಇದ್ದೀನಿ ಈಗ ಅವ್ರು ಹೇಳಿದ್ರು ಆರೋಪ ಮಾಡಿದ್ರು ದರ್ಶನ್ ಕೊಲೆ ಮಾಡ್ಬಿಟ್ಟಿದ್ದಾನೆ ಅಂತ ಈಗ ನಾನು ಹೇಳ್ತಾ ಇದ್ದೀನಿ ದರ್ಶನ್ ನಿರಪರಾಧಿ ಮೇಡಮ್ ಈಗ ಹೇಳೋಕ್ಕೇನು ಮೇಡಮ್ ಬಾಯಿ ಎಲ್ಲರಿಗೂ ಕೊಟ್ಟಿದ್ದೀನಿ ಎಲ್ಲರೂ ಮಾತಾಡ್ತೀವಿ ಹೇಳೋದು ಕೇಳೋದಲ್ಲ ಅದಕ್ಕಾಗಿಯೇ ನ್ಯಾಯಾಧೀಶರಿದ್ದಾರೆ ಲಾಯರ್ಗಳಿದ್ದಾರೆ ಅವರೆಲ್ಲ LLB ಮಾಡಿರೋದು ಏನಕ್ಕೆ ಮೇಡಮ್ ಇವರೇನೀಗ ನೀವು TV 9 ಜಡ್ಜ್ಮೆಂಟ್ಸು ಕೊಟ್ಬಿಡ್ತು ಅಂದರೆ ಲಾಯರ್ಗಳೆಲ್ಲ ಊರಲ್ಲಿ ಹೋಗ್ಬಿಟ್ಟು ಹೊಲ ಉದ್ಕೊಂಡು ಬೆಳೆ ಮಾಡಬೇಕು ಅವರೆಲ್ಲ LLB ಮಾಡಿರೋದೇನಕ್ಕೆ ಅವರು ಜಡ್ಜ್ ಸ್ಥಾನದಲ್ಲಿ ಕೂತಿರೋದು ಯಾಕೆ ಎಲ್ಲ ನೀವೇನೇ TV ಮಾಧ್ಯಮಗಳೇ ದರ್ಶನ ಅಪರಾಧಿ ಹಂಗೆ ಚುತ್ತಾ ನೀವೇ ಹೇಳಿದ್ಮೇಲೆ ನೀವೇ ಜಡ್ಜ್ಮೆಂಟ್ ಕೊಟ್ಮೇಲೆ ಲಾಯರ್ಗಳೆಲ್ಲ ಏನು ಮಾಡೋಕ್ಕೆ ಅವ್ರು ಕೋಟಿಗಟ್ಟಲೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಯಾಕೆ ವಾದ ಮಾಡಿಸ್ಬೇಕು ನೀವೇ ಜಡ್ಜ್ಮೆಂಟ್ ಕೊಟ್ಬಿಡಿ TV ಅವರು ಯಾರು ಜಡ್ಜ್ಮೆಂಟ್ ಕೊಡ್ತಿಲ್ಲ ಅವ್ರು ಕೊಡ್ತಿರೋದು ಏನು ಗೊತ್ತಾ ಕೇಳಿಸ್ಕೊಳ್ಳಿ ಆರೋಪಿಗಳು ಇದ್ದಾರಲ್ಲ ಕಸ್ಟಡಿಯಲ್ಲಿ ಇವಾಗ ಇದ್ದಾರಲ್ಲ ಅವ್ರು ಏನು ಹೇಳಿಕೆ ಕೊಡ್ತಾರಲ್ಲ ಅದು ಗೊತ್ತಾದಾಗ ಅದನ್ನಷ್ಟೇ ತೋರಿಸ್ತಿರೋ ಹೇಳಿದ್ಮೇಲೆ ಯಾರು ಜನಗಳೀಗ ಕನ್ಫ್ಯೂಸಲ್ಲಿ ಬದುಕ್ತಾ ಇದ್ದಾರೆ ಮೇಡಮ್ ಯಾರನ್ನ ಹೇಳಿ ಒಂದು TV ಹಾಕೋರಂತಾರೆ ದರ್ಶನ ತುಂಬ ಅಲ್ಲಿ ತುಂಬ ಜನ ಕೊಲೆ ಮಾಡ್ಬಿಟ್ಟವನೆ ಮುಚ್ಚಾಕ್ಬಿಟ್ಟವ್ರೆ ಏನಂಗೆ ಹೇಳ್ತಾರೆ ಅಷ್ಟಿಂದಿಂದ ಏನು ಮಾಡ್ತಾಯಿದ್ದಾರೆ ಮೇಡಮ್ ಈಗ ಬಂದಮೇಲೆ ಮೊನ್ನೆಯಿಂದ ನೋಡ್ತಾನೆ ಅದು ಚಂದನ್ ಶೆಟ್ಟಿದು ಹೇಳ್ತಾರೆ ಪಾಪ ನಿಮ್ಮ TV 9 ಚಂದನ್ಗೆ ಕಾಪಿ ಇಷ್ಟ ಅಂತೆ ನಿವೇದಿತಂಗೆ ಟೀ ಇಷ್ಟ ಅಂತೆ ಟೀ ಕಾಪಿಗೋಸ್ಕರ ಡೈವರ್ಸ್ ಆಯ್ತಾ ಇದಾರಂತೆ ಇವು ಯಾರ ಅದು ಏನಾಯ್ತು ಗೊತ್ತಾ ಪ್ರೆಸ್ ಮೀಟ್ ಕರೆದಿದ್ರು ಅವರೇ ಕರೆದಾಗ ಅವರು ಒಂದು ಅದು ಏನು ಎಕ್ಸಾಂಪಲ್ ಕೊಟ್ಟು ಅದನ್ನ ಹೇಳಿದ್ರು ಅವರು ಟೀ ಕಾಫಿ ಬಗ್ಗೆ ಅದಕ್ಕೆ ಅವ್ರು ಅದನ್ನ ಅಲ್ಲಿ ತೋರಿಸಿದಾರೆ ಆಮೇಲೆ ಈ TV ಮಾಧ್ಯಮಗಳು ಬಂದ್ಮೇಲೆ ಮೇಡಮ್ ಏನಾಗೈತೆ ಗೊತ್ತಾ ಚಂದನ ನೋಡ್ತಿದ್ದೆ ಮೇಡಮ್ ನಾವು ಅದು ಈ ಥರ ನಿಮ್ಮ ಥರ ಸೀರಿಯಲಾಗಿ ಎಳಿತಾನೆ ಇರಲಿಲ್ಲ ಈ ಧಾರಾವಾಹಿಗಳು ನೋಡೋಯ್ತಾ ಮಂಗಳ ಗೌರಿ ಮದುವೆ ತಾಲಿಯ ಮೇಡಮ್ ಹಿಂಗೆ ಕಟ್ಟಬೇಕಾದ್ರೆ ಒಂದು ತಾಲಿ ಕಟ್ಟೋದಕ್ಕೆ 4 ಎಪಿಸೋಡ್ ಮಾಡ್ತೀರಾ ಒಂದು ತಾಲಿ ಕಟ್ಟೋದಕ್ಕೆ ಏನು ಅದಕ್ಕೆ ಝೂಮ್ ಹಾಕಿ ಡಣ ಅದಕ್ಕೆ ಏನ ಮ್ಯೂಸಿಕ್ ರಿದಮ್ ಬೇರೆ ಚಂದನ ಬಂದಾಗ ಮೇಡಮ್ ಯಾವ ಇಲ್ಲಿ ನೋಡಿ ಚಂದನ ಇವೆಲ್ಲ ವಾಹಿನಿಗಳಿದ್ದಾಗ ಇವು ಯಾವ ಕೊಲೆನೇ ಆಯ್ತು ಎಲ್ಲ ಚೆನ್ನಾಗಿದ್ರು ನಮ್ಮ ಊರಲ್ಲಿ ಚಂದನ ಧಾರಾವಾಹಿ ಬತ್ತಾಯ್ತು ಅಂದರೆ ಎಲ್ಲ ಅಜ್ಜಿ ತಾತಗಳಲ್ಲಿ ಹಾಕೋ ಕೂತ್ಕೊಂಡ್ರೆ ನಾವಿಂಗೆ ಕೈ ಕಟ್ಟಿ ಹಾಕೋ ನಿಂತ್ಕೋತಿದ್ದೋ ಪೇಪರ್ಗಳಲ್ಲಿ ಮೇಡಮ್ ಪೇಪರಲ್ಲಿ ಇರೋದನ್ನು ಬರೀತಾರೆ ನಿಮ್ಮ TV ಮಾಧ್ಯಮಗಳಲ್ಲಿ ಏನು ಗೊತ್ತಾ TRPಗೋಸ್ಕರ ಈಗ ನಿಮ್ಮನ್ನ ದೂಷಣೆ ಮಾಡಿ ಹೇಳ್ತಾ ಇಲ್ಲ ಒಂದು TV ಹಾಕೋರೆ ಮೇಡಮ್ ಅವ್ರು ಹೇಳ್ತಾರೆ ಏನು ಇವರೇ ನೊಂದ್ಕೊಂಡು ಇವರೇ ಹೇಳಿರೋಂಗೆ ದರ್ಶನ್ ನೀನು ಅಲ್ಲಿ ಚುಚ್ಚಪ್ಪ ಇಲ್ಲಿ ಚುಚ್ಚಪ್ಪ 4 ಜನ ಅಲ್ಲಿ ಇಟ್ಕೊಳ್ಳಿ ತಲೆ ಹೊಡಿ ಇವರೇ ಹೇಳಿರೋಂಗೆ ಒಂದು TV ಹಾಕೋರೆ ಒಂದು TVಲಿ ಇದಾಯಿತು ಅವನು ಅದಕ್ಕೆ ಇನ್ನೊಂದು ಸ್ವಲ್ಪ ರೀಲ್ಸ್ ಸುತ್ಬಿಟ್ಟು ಇನ್ನೊಂದು TVಲಿ ಹೇಳ್ತಾನೆ ದರ್ಶನ್ ತುಂಬ ಅಮಾಯಕ ಇದು ಅವ್ರು ಇನ್ನೂ ಬಂದಿರಲಿಲ್ಲ ನಮ್ಮ ಅಣ್ಣ ಬರ್ತಾನೆ ಹೊಡೆದಾಕ್ಬಿಡ್ತಾನೆ ಬರೋದಕ್ಕೆ ನೀ ಶಕ್ತಿ ಆಗ್ಬಿಡಪ್ಪ ತಿನ್ಬಿಟ್ಟು ಬಿರಿಯಾನಿಯ ಹೇಳ್ಬೇಕು ಮೇಡಮ್ ಜನ ಇವ್ರು ಯಾರೂ ದಡ್ರಿಲ್ಲ ಮೇಡಮ್ ಕೋರ್ಟ್ ಇರೋದೇನಕ್ಕೆ ಲಾಯರ್ ಇರೋದೇನಕ್ಕೆ ಕೋರ್ಟಲ್ಲಿ ಅವನು ಅಪರಾಧಿ ಅಂತ ತೀರ್ಮಾನ ಆದಾಗ ಅದಕ್ಕೆ ಅಂತ ಒಂದು ವಿಶೇಷ ಸ್ಥಾನ ಐತಿ ಅಂಬೇಡ್ಕರ್ ಬರೆದಿರೋದು ಸಂವಿಧಾನ ಎಲ್ಲರಿಗೂ ಒಂದೇ ಸುಮ್ಮನೆ ಒಬ್ಬನ ತೇಜೋವಧನೆ ಮಾಡೋಕೆ ಹೋಗ್ಬಾರ್ದು ಯಾವುದೇ ವ್ಯಕ್ತಿ ಆದರೂ ಅಷ್ಟೇ ಈಗ ಏನಾರ ನಾಳೆ ಇಲ್ಲ ನಾಡಿದ್ದು ಕೋರ್ಟಲ್ಲಿ ಏನಾರ ಪರವಾಗಿ ಏನೋ ದುಡ್ಡಿರೋದು ಏನು ಬೇಕಾದ್ರೂ ನಡೀತದೆ ಈಗ ದರ್ಶನ್ ಪರವಾಗಿ ಅವ್ನು ಏನೂ ಮಾಡಿಲ್ಲ ಅಂತಂದರೆ ಒಬ್ಬ ವ್ಯಕ್ತಿ ಬಗ್ಗೆ ಸುಮ್ಮನೆ ತೇಜೋವಧನೆ ಈಗ ಯಡಿಯೂರಪ್ಪ ಪಾಪ 80 ವಯಸ್ಸು ಆ ವಯ್ಯಂಗೆ ಒಬ್ಬನ ದಡಿ ಹಿಡ್ಕೊಳಕ್ಕೆ ಅವ್ನಿಗೆ ಪೋಕ್ಸೋ ಕೇಸ್ ಕೊಟ್ಟವ್ರೆ ಹಂಗಾರೆ ಇನ್ನು ಯಡಿಯೂರಪ್ಪ ಹೋಗಿ ರೇಪ್ ಮಾಡೋನಾ ಆ ವಯ್ಯನ ನೋಡ್ರಿ ರೇಪ್ ಮಾಡಂಗಾರ ಅವನಿಗೆ ಸಪೋರ್ಟ್ಗೆ ಇಟ್ಕೋಬೇಕು ಆ ವಯ್ಯನ ಮೇಲೆ ಪೋಕ್ಸೋ ಕೇಸು ಅದರಲ್ಲಿ TV 9 ಹೇಳ್ತೀರಾ ಯಡಿಯೂರಪ್ಪ ನಾಪತ್ತೆ ಏನು ಅದ್ರಲ್ಲಿ ಕಾರ್ಯಾಚರಣೆ ಯಡಿಯೂರಪ್ಪಂಗೆ ನಾಪತ್ತೆ ಯಾಕೆ ಮೇಡಮ್ ಮೊನ್ನೆ ಕೋರ್ಟಲ್ಲಿ ಹೇಳಿದಾರೆ 15ನೇ ತಾರೀಕು ನೀವು ಪ್ರೊಡ್ಯೂಸ್ ಆಗಿ ಅಂತ ನೀವು TV ಅವರೆಲ್ಲ ತೋರಿಸ್ತೀರಾ ಯಡಿಯೂರಪ್ಪನ ಮೇಲೆ ಕೇಸ್ ಆಗಿರೋದಕ್ಕೆ ಪೋಕ್ಸೋ ಕೇಸ್ ಯಡಿಯೂರಪ್ಪ ನಾಪತ್ತೆ ಏನು ಅದರಲ್ಲಿ ಶ್ವಾನ ದಳಗಳು ಏನು ನಾಯಕ ಹುಡುಕ್ತಾ ಕೂತಾರೆ ಅವ್ರನ್ನ ಯಡಿಯೂರಪ್ಪನ ಹೇಳ್ಬೇಕು ಮೇಡಮ್ ಯಾಕೆಂದ್ರೆ ಇವೆಲ್ಲ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಷ್ಟೇ ನಾನು ಎಲ್ಲ ಮಾಧ್ಯಮಗಳ ಬಗ್ಗೆ ಹೇಳ್ತೇನೆ ಮೇಡಮ್ ತುಂಬ ಈಗ ಪ್ರತಿಯೊಂದು ಈಗ ನೋಡಿ ಯೂಟ್ಯೂಬರು ಇವೆಲ್ಲ ಮಾಡ್ತಾಯಿದ್ದಾರೆ ಅವೆಲ್ಲದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ TRPಗೋಸ್ಕರ ಯಾವುದೋ ಒಬ್ಬ ವ್ಯಕ್ತಿಯ ತೇಜೋವಧನೆ ಮಾಡಬಾರ್ದು. ನಂದು ಇನ್ನೊಂದು ಲಾಸ್ಟ್ ಕ್ವಶನ್ ಏನಂದರೆ ಈ ಹಿಂದೆನೇ ಪವಿತ್ರ ಗೌಡದು ಹೆಸರು ದರ್ಶನ್ ಜೊತೆಗೆ ಹೇಳಿ ಬಂದಿತ್ತು ಇವಾಗ ಅದೇ ವಿಚಾರಕ್ಕೆ ಹೋಗಿ ಇವಾಗ ಅವರು ಜೈಲಲ್ಲಿ ಕುತ್ಕೊಂಡಿದ್ದಾರೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ಮೇಡಮ್ ಅದು ಪವಿತ್ರ ಗೌಡಂಗೂ ಅವ್ರಿಗೆ ಏನಾಯ್ತು ಅದು ನಾನೇನು ಮಾತಾಡೋಕೆ ಹೋಗಲಿ ಇವ್ರು ಯಾರೋ ಮತ್ತೆ ನ್ಯೂಸಲ್ಲಿ ಅಂತಾರೆ ಪವಿತ್ರ ಗೌಡ ನಮ್ಮ ಹೊತ್ತಿಗೆಗೆ ಮೆಸೇಜ್ ಮಾಡೋರು ಅದಕ್ಕೆ ನಮ್ಮ ಅಣ್ಣ ಹೊಡೆದವ್ರಿ ಅಂತ ಹೇಳ್ತಾರೆ ಅವರಿಬ್ಬರು ಸಂಬಂಧ ಏನಾಯ್ತೋ ನಾನು ಕಂಡಂಗೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಅಷ್ಟು ಮಾತ್ರ ನಮಗೆ ಗೊತ್ತು
ಅದನ್ನ ಬಿಟ್ಬಿಟ್ಟು ಪವಿತ್ರ ಗೌಡ ನಮ್ಮ ಅತ್ತಿಗೆ ಅಂತಾರೆ, ಅವ್ರು ಯಾರು ಅವ್ರ ಅತ್ತಿಗೆ ಅಂತಾರೆ, ಯಾರ ಅತ್ತಿಗೆ ಈ ಪವಿತ್ರ ಗೌಡ ಯಾರು ಅನ್ನೋದೇ ಗೊತ್ತಿಲ್ಲ. ಅದು ಯಾರೋ ಕರೆದಂದ್ರೆ ಪವಿತ್ರ ಗೌಡಂಗೆ ನೋಡು ನಿನಗೆ ಮೆಸೇಜ್ ಮಾಡೋಕ್ಕೆ ಕರ್ಕೊಂಬಂದಂತೆ ಅವ್ಳು ಕೆಪಾಲ್ ಕೊಡೋದಂತೆ. ನಿಮ್ಮ ಟಿ ವಿಗಳು ನೋಡಿದ್ಮೇಲೆ ನಾನು ಹೇಳ್ತಾ ಇರೋದು, ಬಂದು ಇವ್ರು ಹೊಡೆದ ಮೇಲೆ ದರ್ಶನ ಅವ್ರು 5,000 ಕೊಟ್ರಂತೆ. 5,000 ಕೊಟ್ಟಿರೋದು ಯಾವ ನೋಟ್ ಕೊಟ್ಟವ್ರೆ ಎಲ್ಲರೂ ಹೇಳ್ಬೇಕಲ್ವಾ? 500 ರೂಪಾಯಿ ನೋಟ್ ಕೊಟ್ರ, 100 ರೂಪಾಯಿ ನೋಟ್ ಕೊಟ್ರ? ನಿಮ್ಮ ಟಿ ವಿಯವ್ರು ಹೇಳೋದು 5,000 ನೋಟ್ ಕೊಟ್ರಂತೆ. ಬೇಡ ನೀನು ಬದುಕಪ್ಪ, ಇವ್ನು ನಾನು ಹೊಡೆದು ಸಾಕಾಗ್ಬಿಟ್ಟು ನೀವು ತಗೊಂಡೋಗಿ ಇವ್ರ ಊರಿಗೆ ಬಿರಿಯಾನಿ ತಿನ್ಸ್ಬಿಟ್ಟು ಬಿಟ್ಬಿಟ್ಟು ಅವ್ನು ವೆಜ್ಜು ಅಂತ ಹೇಳ್ತಾ ಇದ್ದೀರಾ. ಅವ್ರು ಯಾರೋ 500 ಅಂತೆ, ಅವರು ಪಾಪ ಅವ್ನು ಬಿರಿಯಾನಿ ತಿನ್ನಲ್ಲ ಅಂತ ಹೇಳ್ತಾವ್ರೆ. ಅದೇ 5,000 ಕೊಟ್ಬಿಟ್ಟು ಇವ್ನಿಗೆ ಬಸ್ ಚಾರ್ಜ್ ಹತ್ತಿಸ್ಬಿಟ್ಟು ನೀನು ಮಾಡಿರೋ ತಪ್ಪು ಅಂತ ದರ್ಶನ ಹೊಡೆದೋಗೋರೆ ಅಂದ್ಬಿಟ್ಟು ಸತ್ತಾಗ ಬೆಳಿಗ್ಗೆ ಹೇಳಿದ್ರು. ತಿರ್ಗಾ ಅದಾದ 3 ದಿನಕ್ಕೆ ಹೇಳ್ತಾರೆ, ಅದಾದ 3 ದಿನಕ್ಕೆ ಹೇಳ್ತಾರೆ ಏನು ದರ್ಶನೇ ಹೊಡೆದು ಸಾಯಿಸ್ಬಿಡು, ತಲೆ ಅಲ್ಲಿಗೆ ಹೊಡೆದ ಇಲ್ಲಿಗೆ ಹೊಡೆದ. ಅದು ನೋಡಿರೋರಿಲ್ಲ, ಕಂಡಿರೋರಿಲ್ಲ, ಕೇಳಿರೋರಿಲ್ಲ, ಸುಮ್ಮನೆ ಊಹಾ ಪೋಹಗಳು ಅಷ್ಟೇ. ಈಗ ವಿಡಿಯೋದೇನೋ ಇದೆ ಅಂತ ಹೇಳ್ತಾರೆ ಅಲ್ವಾ ಮೇಡಮ್, ಆ ವಿಡಿಯೋಗಳ ಬಿಟ್ಬಿಡ್ಬೇಕು. ಈಗ ಅಜಿತ್ ಅದ್ಯಾರೋ ನಿಮ್ಮ ಅಜಿತ್ ಅವ್ರು ಹೇಳ್ತಾರಲ್ಲ, ತಲೆ ಹಂಗುದ್ದ ಹಿಂಗುದ್ದ, ಇವ್ರು ವಿಡಿಯೋ ಮಾಡಿದ್ಮೇಲೆ ಕೋರ್ಟ್ಗಿದ್ನೆ ಪ್ರೊಡ್ಯೂಸ್ ಮಾಡಿ ಮೇಡಮ್. ಪೊಲೀಸ್ ಇರೋದೇನಕ್ಕೆ ಮೇಡಮ್? ನೀವೆಲ್ಲ ಟಿ ವಿಯವರು, ಇವೆಲ್ಲ ಪಬ್ಲಿಕ್ ಟಿ ವಿಯವರೆಲ್ಲ ನೀವೇ ರಿಪೋರ್ಟ್ ಕೊಟ್ಬಿಟ್ಮೇಲೆ ಪೊಲೀಸ್ ಇರೋದೇನಕ್ಕೆ? ಅವ್ರು ಕೇಸ್ ಯಾಕೆ ಹಾಕ್ಬೇಕು, ಲಾಯರ್ ಯಾಕೆ ವಾದ ಮಾಡಬೇಕು? ಭಾಷಣ ಕೊಟ್ರೆ ಮಾಡ್ತೀವಿ. Beat Plus Karnataka.